ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟು 30ನೇ ತಾರೀಕು ಬುಧವಾರದ್ದು ವಿಡಿಯೋ. ಅವತ್ತು ನಮ್ಮ ಯಜಮಾನ್ರು, ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು. ಅಂದರೆ ಹಿಂದಿನ ದಿನ ಮಂಗಳವಾರನೇ ಕೇಕ್ ಕಟ್ ಮಾಡಿಸಿದ್ವಿ. ಯಾವಾಗೋ ನಾವು ಬರ್ಡೇ ದಿನ ಸಂಜೆ ಮಾಡಿಸಿದ್ವಿ. ಅವ್ರ ಮನೇಲಿ ಇರ್ತಾನೆ ಇರಲಿಲ್ಲ. ಅವ್ರ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡೋಕ್ಕೆ ಮತ್ತು ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿರೋರು. ಈ ಸಲನೂ ಅವರು ಅವತ್ತು ಬರ್ಡೇ ದಿನ ಇರಲ್ಲ ಅಂತಲೇ ನಾವು ನೈಟೇ ಕೇಕ್ ತಂದುಬಿಟ್ಟು 12 o'clock ಕೇಕ್ ಕಟ್ ಮಾಡಿಸಿದ್ವಿ. ಯಾವಾಗೂ ತುಂಬ ದಿನ ಆಯಿತು ಅವ್ರ ಬರ್ಡೇಗೆ ನಾವು ಆಚೆ ಹೋಗಿದ್ದು. ಅವರು ಬೇರೆ ಫ್ರೆಂಡ್ಸ್ ಜೊತೆನೇ ಅವ್ರು ಆಚೆ ಹೋಗ್ಬಿಡ್ತಾರೆ ಅವ್ರ ಬರ್ಡೇ ಟೈಮಲ್ಲಿ. ನಮಗೆ ಸಿಗೋದೇ ಇಲ್ಲ ಬರ್ಡೇ ಹಾಗೆ ನೆಕ್ಸ್ಟ್ ಡೇ ಸಿಗ್ತಾರೆ, ಇಲ್ಲ ಬರ್ಡೇ ಹಿಂದಿನ ದಿನ ವಿಶ್ ಮಾಡ್ತೀವಿ ಅಷ್ಟೇ. ಅದರಿಂದ ನಾವು ಅವ್ರ ದಿನ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಅವ್ರ ಫ್ರೆಂಡ್ ಜೊತೆ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಆಗಸ್ಟ್ 3 ಧೃತಿ ಬರ್ಡೇ ಇತ್ತು. ಅದಕ್ಕೆ ಅವಳು ಕೇಕ್ ಆರ್ಡ್ರ್ ಮಾಡಬೇಕು ಅಂತ ನಾವು ಕೇಕಿನ ಕ್ರೀಮ್ಗೆ ಶಾಪ್ ಹೋಗಿದ್ವಿ. ಅವಳು ಯಾವ ರೀತಿ ಬೇಕಂತ ಕೇಕ್ ಆರ್ಡ್ರ್ ಮಾಡಾಯಿತು. ಅದಾದಮೇಲೆ ಶಾಪಿಂಗ್ ಅಂತ ಬಂದ್ವಿ. ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ಲು. ಅದಕ್ಕೆ ಮ್ಯಾಚಿಂಗ್ ಸ್ಲಿಪ್ಪರ್ ಬೇಕು ಅಂದ್ಬಿಟ್ಟು ಝೂಡಿಯೋದಲ್ಲಿ ಆಫರ್ ಇದೆ. ಅಲ್ಲಿ ವಿಜ್ಞಾನ ನಗರದಲ್ಲಿ ಝೂಡಿಯೋ ಇದೆ. ಅಲ್ಲಿ ಆಫರ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಬೇರೆ ಎಲ್ಲೂ ಅಷ್ಟು ಚೆನ್ನಾಗಿರಲ್ಲ ಸ್ಲಿಪ್ಪರ್ಸ್ ಅಂತ ಇಲ್ಲಿ ನೋಡ್ತಾ ಇದ್ಲು. ಆಮೇಲೆ ನಾನು ಸುಮ್ಮನೆ ಟ್ರಯಲ್ ಮಾಡಿದೆ, ಇಷ್ಟ ಆಗಲಿಲ್ಲ. ಯಾವುದೋ ಒಂದು ಪಾಪು ಇತ್ತು, ಅದು ಸೊ ಕ್ಯೂಟಾಗಿತ್ತು ಅಂತ ಅವಳು ಮಾತಾಡಿಸ್ತಾ ಇದ್ಲು. ಸ್ಲಿಪ್ಪರ್ ಅವಳು ಹೀಲ್ಡ್ ತೊಗೊಂಡ್ಳು. ಅವಳು ಆಲ್ರೆಡಿ ಹೈಟ್ ಇದ್ದಾಳೆ. ಅದು ತುಂಬ ರೇರ್, ಅವಳು ಹಾಕಲ್ಲ ಮತ್ತು ಪೇಯ್ನ್ ಬರುತ್ತೆ ಅಂದ್ಬಿಟ್ಟು ಆ ಡ್ರೆಸ್ಸಿಗೆ ಹೀಲ್ಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ತೊಗೊಂಡ್ಳು. ಅದಾದಮೇಲೆ ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲರೀಸು ನೋಡ್ತಾ ಇದ್ಲು. ಅದರಲ್ಲಿ ಅವಳಿಗೆ ಸಿಕ್ಕಲಿಲ್ಲ. ಅದಾದಮೇಲೆ ಮತ್ತೆ ಬಿಲ್ ಮಾಡಿಸೋಣ ಅಂತ ಹೋದಾಗ ನೈಲ್ ಪಾಲಿಶ್ ಎಲ್ಲ ಚೆನ್ನಾಗಿತ್ತು. ಅವಳು ಸ್ವಲ್ಪ ಲೈಟ್ ಕಲರ್ ಇಷ್ಟಪಡ್ತಾಳೆ, ನಾನು ಸ್ವಲ್ಪ ಡಾರ್ಕು, ಅವಳು ಮತ್ತು ಗಾನ. ಅದಾದಮೇಲೆ ನಾವು ಅಲ್ಲಿಂದ ಜ್ಯುವೆಲರಿ ಶಾಪಿಗೆ ಬಂದ್ವಿ. ನಮ್ಮ ಮಾವನ ಮಗನ ಮನೆ ಗೃಹಪ್ರವೇಶ ಆಯಿತು ಅಂದ್ಬಿಟ್ಟು ಅದಕ್ಕೆ ದೀಪ ತೊಗೊಳ್ಳೋಣ ಅಂತ. ನಾನು ಅದು ತೊಗೊಂಡಿದ್ದು ವೀಡಿಯೋ ಮಾಡಿಲ್ಲ. ಮುಂದೆ ಅದು ದೀಪ ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ ನೋಡಿ. ಇಬ್ರಿಗೂ ಒಂದೊಂದು ಕೊಡೋಣ ಅಂತ. ಅದಾದಮೇಲೆ ಅಲ್ಲೇ ನಮ್ಮ ಮನೆ ಆಫೀಸ್ ಹತ್ರನೇ ಒಂದು ಅಂಗಡೀಲಿ ಇಯರಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದ್ಲು. ಅದಾದಮೇಲೆ ನಾವು ಬೆಳಗ್ಗೆ ನಾನು ಫ್ರೈಡೇ ಗೃಹ ಪ್ರವೇಶಕ್ಕೆ ಅಂತ ನೋಡಿ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ 5:30 ಆಗಿತ್ತು. ತುಳಸಿ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಗಾನ ಧೃತಿನೂ ರೆಡಿ ಮಾಡಿ ಅವ್ರಿಗೂ ಬಾಕ್ಸ್ ಎಲ್ಲ ಮಾಡಿಬಿಟ್ಟು ಅವರು ತಾತ ಮನೆಗೆ ನಾವು ಬಿಟ್ಬಿಟ್ಟು ಬಂದ್ವಿ. ನಮ್ಮ ಮನೆಯವ್ರು ಹೋಗ್ಬಿಟ್ಟು ಬಂದರು. ನಾವು ಬೇಗ ಹೋಗೋಣ ಅಂದ್ಕೊಂಡ್ವಿ, ಆದರೂ ಸಹ ಲೇಟ್ ಆಯಿತು. 6:30 ನಾವು ಬಿಟ್ವಿ. ವರ್ಕಿಂಗ್ ಡೇ ಇದ್ದಿದ್ದರಿಂದ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ. ಬೇಗನೆ ರೀಚ್ ಆದ್ವಿ. ಒಂದು 10:30 ರೀಚ್ ಆದ್ವಿ. 10:30 ರೀಚ್ ಆದ್ವಿ. ನಾವು ಸ್ವಾತಿನಲ್ಲಿ ತಿಂಡಿ ನಾವು ತಿಂದು ಅಷ್ಟು ಬೇಗ ರೀಚ್ ಆಗಿದ್ವಿ. ಆಲ್ರೆಡಿ ಬೆಳಗ್ಗೆನೇ 6 o'clock ಪೂಜೆ ಆಗೋಗ್ಬಿಟ್ಟಿತ್ತು. ಹಾಲುಗ್ಸಿ ಎಲ್ಲ ಮಾಡಿಬಿಟ್ಟಿದ್ರು. ಇದು ಮೇಲ್ಗಡೆ ಫ್ಲೋರ್ ಮನೆ. ದೇವ್ರನ್ನ ಕೂರಿಸಿದ್ರು. ಮತ್ತು ಇಲ್ಲೆಲ್ಲ ಏನು ಹೋಮ ಮಾಡಿಸಿಲ್ಲ. ಈ ಥರ ನೋಡಿ 9 ಥರ ದೇವ್ರನ್ನ 9 10 ಅದೆಷ್ಟು 11 ಕೂರಿಸಿದ್ದಾರೆ. ಅದಕ್ಕೆ ನಮ್ಮ ಮನೆಯವರು ಮತ್ತು ನಮ್ಮ ಅಪ್ಪನ ಫ್ರೆಂಡು ಎಲ್ಲ ನನ್ನ ತಮ್ಮ ನೋಡ್ತಾ ಇದ್ದಾರೆ ಮನೇನ. ನಮ್ಮ ಮನೆಯವರು ಬಂದಿರಲಿಲ್ಲ, ಇದೆ ಫಸ್ಟ್ ಟೈಮು. ನಾವು ಆಲ್ರೆಡಿ ಬಂದಿದ್ವಿ. ಅದಕ್ಕೆ ಅವರು ನೋಡ್ತಾ ಇದ್ದಾರೆ ಹೆಂಗಿದೆ ಮನೆ, ಯಾವ ರೀತಿ ಕಟ್ಟಿದ್ದಾರೆ ಅಂತ. ಮತ್ತು ಅವ್ರ ಮನೆ ಹಿಂದೆ ಈ ಥರ ಇದೆ ನೋಡಿ. ಹಿಂದೆ ಮುಂದೆ ಅವರು ಹಳ್ಳಿಲಿರೋದ್ರಿಂದ ಅದು ಹೊಗೆ ಸೊಪ್ಪೆಲ್ಲ ಹಾಕಿದ್ದಾರೆ. ಹಳ್ಳಿಲಿರೋದ್ರಿಂದ ಈ ಥರ ಸುತ್ತ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಅದನ್ನು ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಅಮ್ಮಂಗೆ ತೋರಿಸ್ತಾ ಇದ್ದೆ, ಈ ಥರ ನೋಡು ಅಂತ. ಅದು ಪ್ಯಾಕ್ ಆಗಿಬಿಟ್ಟಿತ್ತು. ನಾನು ಅದನ್ನು ತೆಗೆದುಬಿಟ್ಟು ತೋರಿಸ್ದೆ ನೋಡಿ. ಈ ಥರದ್ದು ಇಬ್ಬರಿಗೂ ಒಂದೊಂದು ಅಣ್ಣ ತಮ್ಮದಿರಿಗೆ ಅಂತ. ಕೆಳಗಡೆ ಮನೇಲಿ ಲಕ್ಷ್ಮೀ ಪೂಜೆ ಮಾಡಿದರು. ಕೆಳಗಡೆ ಮನೆಯಲ್ಲಿ ಆಲ್ರೆಡಿ ಲಕ್ಷ್ಮೀ ಪೂಜೆ ಮಾಡಿದರು ನೋಡಿ. ಕೆಳಗಡೆ ಮನೆಯಲ್ಲೆಲ್ಲ ವುಡ್ ವರ್ಕ್ ಮಾಡಿಸಿದ್ದಾರೆ. ಮೇಲ್ಗಡೆ ಮನೆ ಅಣ್ಣಂಗೆ ಅವ್ರು ಇವಾಗೆ ಬರಲ್ಲ, ಅವ್ರು ಮೈಸೂರಲ್ಲಿ ಜಾಬಲ್ಲಿ ಇರೋದ್ರಿಂದ ಇನ್ನೂ ಒಂದು 10-15 ವರ್ಷ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬರೀ ಕೆಳಗಡೆ ಮನೆಗೆ ಮಾತ್ರ ವುಡ್ ವರ್ಕು ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಹಳ್ಳೀಲಿ ಯಾರು ಬಾಡಿಗೆ ಬರಲ್ಲ ನೋಡಿ, ಅದರಿಂದ ಏನು ಬಾಡಿಗೆ ಕೊಡಲ್ಲ, ಸುಮ್ಮನೆ ಇಟ್ಟಿರ್ತಾರೆ ಅಷ್ಟೇ. ಅದಾದಮೇಲೆ ಅವ್ರಿಗೆಲ್ಲ ಹಾರ ಎಲ್ಲ ಹಾಕಿ ಅದೇ ಮುತ್ತೈದೆಯರು 5 ಜನ ಆರತಿ ಮಾಡೋರು ಮಾಡಿ ಅಂತ ಎಲ್ಲ ಹೇಳಿದ್ರು. ಇವರಿಬ್ಬರೇ ಅಣ್ಣ ತಮ್ಮದಿರು. ಅಂದರೆ ನಮ್ಮ ಅಪ್ಪನ ತಂಗಿ ಇದ್ದಾರೆ, ಸ್ವಂತ ತಂಗಿ ಅಲ್ಲ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು.
ಅವರ ಮಕ್ಕಳು. ಅಂದರೆ ನಮ್ಮಪ್ಪನ ಅಮ್ಮಂದು ತವ್ರ ಮನೆಯೂ ಇದೆ, ಹೊಳೆನರಸೀಪುರ ಹತ್ರ ದೊಡ್ಡ ಕಾಡ್ನೂರು ಅಂತ. ಇವರು ಹೊಸ್ದಾಗಿ ಮನೆ ಕಟ್ಟಿದ್ದಾರೆ. ಇವರು ಹಳೆ ಮನೆ, ಇವ್ರ ಮನೆ ಹಿಂದೆ ಬ್ಯಾಕ್ ಸೈಡೇ ಇದೆ. ಚೆನ್ನಾಗಿದೆ ಮನೆ, ತುಂಬ ದೊಡ್ಡದಾಗಿದೆ. ಅಣ್ಣ ಮೈಸೂರಲ್ಲಿ KEBಲಿದ್ದಾರೆ. ಅವರು ಇನ್ನೂ ಒಂದು 20 ವರ್ಷ ಬರಲ್ಲ. ಅದರಿಂದ ಬರೀ ತಮ್ಮಂಗೆ ಕೆಳಗಡೆ ಎಲ್ಲ ವುಡ್ ವರ್ಕು ಅದೆಲ್ಲ ಫಿನಿಷ್ ಮಾಡಿದ್ದಾರೆ, ಮೇಲೆ ಏನೂ ಮಾಡಿಲ್ಲ. ಅವ್ರು ಬಂದಮೇಲೆ ಮಾಡ್ಕೊತಾರೆ. ಇದೆಲ್ಲ ಆದಮೇಲೆ ಇವರು ನೋಡಿ ನಮ್ಮ ದೊಡ್ಡಮ್ಮ ಚಿಕ್ಕಮಂಗ್ಳೂರವರು. ಇವರು ಅವ್ರ ಸೊಸೆ ದೀಪು ಅಂತ. ಇದು ನಮ್ಮಮ್ಮ. ಇವರು ನಮ್ಮ ದೊಡ್ಡಮ್ಮ ಇನ್ನೊಬ್ಬರು. ಅವರೆಲ್ಲ ಮಾತಾಡ್ತಾ ಕೂತಿದ್ರು, ನಾವು ಡ್ರೆಸ್ ಚೇಂಜ್ ಮಾಡಿ. ಅದಾದಮೇಲೆ ಒಂದು ಫೋಟೋ ತಕ್ಕೊತಾಯಿದ್ರು ಇವರೆಲ್ಲರೂ. ನಮ್ಮದು ಆಲ್ರೆಡಿ ಫೋಟೋ ಎಲ್ಲ ಆಗಿತ್ತು. ನಾನು ಬೇಗ ಬಿಟ್ಬಿಟ್ವಿ ಮಳೆ ಬರುತ್ತೆ ಅಂತ. ನೋಡಿ ನಾವು ಬರೋಷ್ಟರೊಳಗೆ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಸ್ವಲ್ಪ ದೂರ ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ. ಇದಾದಮೇಲೆ ಇನ್ನು ಸ್ವಲ್ಪ ದೂರ ನೋಡಿ 1 ಡ್ರಾಪ್ಸು ಮಳೆ ಬಂದಿಲ್ಲ. ನೋಡಿ 1 ಡ್ರಾಪ್ಸು ಸಹ, ರೋಡ್ ಸಹ ನೆಂದಿಲ್ಲ, ಅಷ್ಟು ಕ್ಲೀನಾಗಿದೆ, ಮಳೆ ಬಂದಿಲ್ಲ. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.